40 ಟೋಪಿ ಮಾಡಿಕೊಡ್ತೀನಿ, 650 ರೂಪಾಯಿ ಒಂದು ಟೋಪಿ. ಅವ್ನು 1200ಕ್ಕೆ ಮಾರ್ತಾನೆ. ಅಂದರೆ ವ್ಯಾಪಾರದಲ್ಲಿ ಹೆಂಗೆ ಅಂದರೆ ಮಾರಾಟ ಮಾಡುವ ಜಾಗ ಮತ್ತು ಮಾರಾಟ ಮಾಡುವ ವ್ಯಕ್ತಿ ಭಾಳ ಇಂಪಾರ್ಟೆಂಟ್ ಆಗ್ತಾನೆ. ಅವನಿಗೆ ಹಸಿವು ಬೇಕು. ನನ್ನನ್ನು ಉಟ್ಟ ಬಟ್ಟೆಯಲ್ಲಿ ಗೋವಾಕ್ಕೆ ಕಳಿಸಿದ್ರೆ 1 ವರ್ಷದಲ್ಲಿ 1 ಕೋಟಿ ಸಂಪಾದನೆ ಮಾಡ್ಕೊಂಬರ್ತೀನಿ. ಇದು ಬರೀ ಇದೊಂದರಿಂದ. ಯಾಕೆಂದರೆ ಇದು ಕಲೆ. ಈಗ ಈ ಕಾರ್ಯಕ್ರಮದ ರೂವಾರಿಯಾದಂಥ ನಮ್ಮ ವರ್ಚಸ್ ಅವ್ರಿಗೆ ಇದು ಗಿಫ್ಟ್ ಆಗಿ ಒಂದು ಈಗ ನಮಗೆ ತೆಂಗಿನ ಗರಿ ಟೋಪಿ ತುಂಬ ಚೆನ್ನಾಗಿ ಕಾಣುತ್ತೆ. ಮಾಡೋದು ಹೇಗೆ ಅಂತ ಗೊತ್ತಿಲ್ಲ, ಮಾಡೋದನ್ನ ಹೇಳ್ಕೊಡ್ತೀನಿ. ಈಗ ಇದರಲ್ಲಿ ಗರಿಯ ಆಯ್ಕೆ ಭಾಳ ಇಂಪಾರ್ಟೆಂಟ್. ಅಂದರೆ ನಮ್ಮ ತೆಂಗಿನ ಗರಿನಲ್ಲಿ ಹಸಿ ಗರಿ ಇರುತ್ತಲ್ಲ, ಸುಳಿಗರಿ ನೇರವಾಗಿ ಬರುತ್ತೆ. ನೇರವಾಗಿ ಬಂದದ್ದು ಒಂಥರ ಗಿಣಿ ಹಸಿರು ಬಣ್ಣ ಇರುತ್ತೆ. ಆಮೇಲೆ ಗಾಢ ಹಸಿರು ಬಣ್ಣಕ್ಕೆ ಬರುತ್ತಲ್ಲ, ಆ ಗಾಢ ಹಸಿರು ಬಣ್ಣಕ್ಕೆ ಬಂದು ಇದು ಯೋಗ್ಯವಾದ ತೆಂಗಿನ ಗರಿ ಟೋಪಿ ಮಾಡೋದಕ್ಕೆ ಯೋಗ್ಯವಾಗಿರುತ್ತೆ. ಇದು ಮೊದಲು ತಗೊಂಡು ಇನ್ನು ಅರ್ಧ ಸೀಳಿಗೆ ಕಟ್ ಮಾಡ್ಕೊಳೋದು. ಅರ್ಧ ಸೀಳಿಗೆ ಕಟ್ ಮಾಡ್ಕೊಂಡು ಈ ಕೆಳಭಾಗ ಇದೆಯಲ್ಲ, ಇದು ಒಂದು ಈಕ್ವಲೆಂಟ್ ಇಲ್ಲ. ಯಾವುದು ಗರಿ ಈ ಒಂದು ಮತ್ತೆ ಬಗ್ಗಿದೆ, ಅಂದರೆ ಕಮಾನ್ ಬಿಲ್ ಥರ ಬಗ್ಗಿದೆ. ಈ ಹಿಂಭಾಗದ್ದು ಮತ್ತು ಮುಂಭಾಗದ್ದು ವೇಸ್ಟ್ ಆಗುತ್ತೆ. ಇಲ್ಲಿ 2 ಟೋಪಿಗಳಾಗ್ತದೆ ನಮಗೆ. ಒಂದು ಗರಿನಲ್ಲಿ 4 ಸೆಲೆಕ್ಷನ್ ಟೋಪಿಗಳಾಗ್ತದೆ. ಈಗ ಮಧ್ಯಕ್ಕೆ ಸಿಕ್ಕೊಂಡಿದ್ದೀನಿ, ಮತ್ತೆ ಇನ್ನು ಕಟ್ ಮಾಡೋಣ. ನಂತರ ವರ್ಚಸ್ದು ನಾವು ಹೆಡ್ ಸೈಜ್ ತಗೊಂಡಿದ್ವಿ, ಅವರೇ ಕೊಟ್ಟಿದ್ದಾರೆ. ಆ ಹೆಡ್ ಸೈಜ್ ತಗೋಬೇಕಂದ್ರೆ ಒಂದು ದಾರ ತಗೊಂಡು ತಲೆಯ ಸುತ್ತಳತೆ ತಗೊಂಡ್ರೆ ನಮಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಆಗುತ್ತೆ. ಆ ಫಿಟ್ಟಿಂಗ್ಗೆ ತಕ್ಕನಾಗಿ ನಾವು ಈ ಕೆಳಗಿನ ಗರಿಯಿಂದ ಈ ಮೇಲ್ಭಾಗದ ಗರಿ ಇದು ನಮಗೆ ಯೂಸ್ ಆಗೋಂಥದ್ದು, ಅಂದರೆ ಹೆಡ್ ಸೈಜ್ ಯೂಸ್ ಆಗೋಂಥದ್ದು. ಇಲ್ಲಿ 1 ಗರಿ ಬಿಡೋಣ, ಮತ್ತೆ ಮೇಲೆ 2 ಗರಿ ತಗೊಂಡು ಇಷ್ಟು ಕಟ್ ಮಾಡ್ಕೋಬೇಕು. 2 ಗರಿ ಮುಂದೆ ಮೇಲೆ ಮತ್ತೆ 1 ಗರಿ ಕೆಳಗೆ ಇಷ್ಟು ಕಟ್ ಮಾಡ್ಕೊಳ್ಳೋಣ. ಈಗ ಬನ್ನಿ ಹತ್ರ ಬನ್ನಿ. ಇದನ್ನ ನಾವು ಈ ಗೆಬ್ಬೆನ ಸಿಕ್ಕಬೇಕು. ದಪ್ಪ ಇದೆ, ಇದು ಬೆಂಡ್ ಮಾಡೋಕ್ಕಾಗಲ್ಲ, ಹಂಗಾಗಿ ಇದನ್ನ ಸಿಕ್ಕಬೇಕು. ಕ್ಲೀನಾಗಿ ಇದನ್ನ ತಕ್ಕೊಳ್ಳೋಣ. ಈ ಕಡ್ಡಿಗಳು ಮುರಿಬಾರ್ದು, ಹಾಗೆ ನೋಡ್ಕೋಬೇಕಷ್ಟೇ, ಏನಿಲ್ಲ. ಈಗ 1 ಗರಿ ಎಕ್ಸ್ಟ್ರಾ ಬಿಟ್ಟಿದ್ವಿ, ಇದನ್ನ ತೆಗೆದಾಕೋಣ. ಇಲ್ಲಿ 2 ಗರಿ ಬಿಟ್ಟಿದ್ವಿ ಎಕ್ಸ್ಟ್ರಾ. ಇನ್ನೊಂದ್ಸರಿ ಚೆಕ್ ಮಾಡೋಣ. ವರ್ಚಸ್ ಅವ್ರದ್ದು ಹೆಡ್ ಸೈಜು ಕರೆಕ್ಟ್ ಇದೆಯಲ್ವಾ? ಇದು ಕರೆಕ್ಟ್ ಇದೆ. ಈಗ ಇದನ್ನ ಇದರಲ್ಲಿ ಲಾಕ್ ಮಾಡಬೇಕು, ಅಂದರೆ ಈ ಥರ ಮಾಡಬೇಕು. ಇದು ಎಷ್ಟಕ್ಕೆ ಲಾಕ್ ಆಗಬೇಕಂದ್ರೆ 1 ಗರಿಯ ಲೆಕ್ಕದಲ್ಲಿ ಇರಬೇಕು. ಇದು ಇಷ್ಟು ಜಾಗಕ್ಕೆ ಮತ್ತೆ ಕಟ್ ಮಾಡಬೇಕು.
ಮತ್ತೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋಣ, ಯಾಕೆಂದರೆ ಇಲ್ಲೊಂದು ದಾರ ಕಟ್ಟಬೇಕಾಗುತ್ತೆ. ಆ ದಾರ ಕಟ್ಟೋದಕ್ಕೆ ಒಂದು ಗ್ರಿಪ್ ಬೇಕಲ್ವಾ, ಅದಕ್ಕೋಸ್ಕರ ಒಂದು ಚೂರು ಮಾರ್ಕ್ ಮಾಡ್ಕೊಳ್ಳೋಣ. ಇದನ್ನ ಬಿಗಿಯಾಗಿ ಕಟ್ಕೊಳ್ಳೋಣ. ಆ ಥರ ಪ್ರಶ್ನೆಗಳೇನಾದ್ರು ಬಂದ್ರೆ ಕೇಳಿ ದಯಮಾಡಿ. ನಾವು ಕೇಳ್ದ ಬಿಗಿಯಾಗಿ ಅಂದ್ರೆ ಏನು ಅಂತ. ನಿಮ್ಗೆ ಇಲ್ಲೆಲ್ಲಾರ ಪ್ರಶ್ನೆಗಳು ಕನ್ಫ್ಯೂಸ್ ಆದ್ರೆ, ನಿಮ್ಗಿದು ಕನ್ಫ್ಯೂಸ್ ಆದರೆ ದಯಮಾಡಿ ಕೇಳಿ. ಆಮೇಲೆ ಇದು ಕಲೆ, ಇದು ಯಾರು ಕಲಿಯೋಕ್ಕಾಗಲ್ಲ. ಇನ್ನ ಮರೆತ್ರೆ ಮತ್ತೆ ಕಲಿಯೋಕ್ಕಾಗಲ್ಲ. ಇದನ್ನ ನೀವು ಈಗ ಕಲ್ತ್ಕೊಂಡು ಹೋಗ್ತೀರಾ, ಮನೆಗೆ ಹೋದ ತಕ್ಷಣ ಒಂದು ಮಾಡೋಕ್ಕೆ ಪ್ರಯತ್ನ ಮಾಡಿ. ಡೌಟ್ ಬಂದರೆ ಫೋನ್ ಮಾಡಿ ಕೇಳ್ಕೊಳ್ಳಿ. ಇಲ್ಲ ನೀವು ಯೂಟ್ಯೂಬಲ್ಲೂ ಸಿಗುತ್ತೆ, ಕೋಕೋನಟ್ ಲಿಫ್ಟ್ ಕ್ರಾಫ್ಟ್ ಅಂತ ಹೊಡೆದ್ರೆ ಅಲ್ಲೂ ಕೂಡ ಸಿಗುತ್ತೆ ನಿಮಗೆ. ಈಗ ನಾವೆಲ್ಲ ಸೇರಿರೋದು ಯಾಕಪ್ಪ ಅಂದ್ರೆ ಕೃಷಿಯಲ್ಲಿ ಏನಾರ ಕಲಿಬೇಕು, ಹೊಸತನವನ್ನು ರೂಢಿಸ್ಕೋಬೇಕು, ಸ್ವಾವಲಂಬಿಗಳಾಗಿ ಬಾಳ್ಬೇಕು, ಸ್ವಲ್ಪ ಇನ್ಕಮ್ ಜನರೇಟ್ ಮಾಡ್ಕೋಬೇಕು ಅಂತ ಸೇರಿದ್ವಿ. ಇದು ಕೂಡ ಕೃಷಿಯ ಒಂದು ಅವಿಭಾಜ್ಯ ಅಂಗ. ಮೌಲ್ಯವರ್ಧನೆ ಮಾಡೋದಕ್ಕೆ ಒಂದು ವೇದಿಕೆ ಅಂತ ಅಂದ್ಕೊಳ್ಳಿ. ಇದರಲ್ಲೂ ಹೊಟ್ಟೆ ಹೊರಿಬೋದು, ಬರೀ ಕಲೆಯಿಂದಲೂ ಕೂಡ ಹೊಟ್ಟೆ ಇರ್ಬೋದು. ಈಗ ಈ ಗರಿಗಳು ಬಂದು, ಈ ಗರಿಗಳು ಹೆಂಗೆ ಅಂದ್ರೆ ಒಂಥರ ಸೂರ್ಯನ ನೋಡ್ದಂಗೆ ಆಗುತ್ತೆ, ಈ ಥರ ಆಗಿದೆ. ಈಗ ನಾವು ಯಾವ್ದಾರ ಒಂದು ಗರಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ಒಂದು ಗರಿ ತಗೊಂಡು ಮುಂದಿನ ಗರಿಯ ಕೆಳಭಾಗದಾಗಾಸಿ, ಮೇಲ್ಭಾಗದಾಗಾಸಿ ಮತ್ತೆ ಕೆಳಭಾಗದಾಗಾಸಿ ಎತ್ಕೋಬೇಕು. ಈ ಪಕ್ಕದ ಗರಿ ತಗೊಂತಾ ಇದೀನಿ, ಇದು ಗರಿ ಕೆಳಗೆ ಬಂತು, ಮೇಲೆ ಮತ್ತೆ ಕೆಳಗೆ. ಇದನ್ನ ಇಲ್ಲಿ ಹಿಡ್ಕೋಬೇಕು, ಇಲ್ಲಿ 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 ಲೂಸ್ ಬಿಡಬಾರ್ದು. ಮತ್ತೆ ಕೆಳಗೆ, ಮೇಲೆ, ಕೆಳಗೆ. ಮತ್ತೆ ಕೆಳಗೆ, ಮೇಲೆ, ಕೆಳಗೆ, ಕೆಳಗೆ, ಮೇಲೆ, ಕೆಳಗೆ. ಮೇಲೆ ಕೆಳಗೆ ಯಾರು ಬರಲ್ಲ. ಮೇಲೆ ಕೆಳಗೆ ಯಾರು ಬರಲ್ಲ. ಕೆಳಗೆ, ಮೇಲೆ, ಕೆಳಗೆ. ಇದು ನಾನು ಕಲ್ತದ್ದು ಯಾಕೆ ಅಂದ್ರೆ 2021ರಲ್ಲಿ ನಾವು ಸಿದ್ದರಾಮ ಜಯಂತಿ ಮಾಡಿದ್ವಿ ಇಲ್ಲಿ ಕಿತ್ತೂರಲ್ಲಿ. ಅವಾಗ ಏನಾಯ್ತು ಅಂದ್ರೆ ಸುಮಾರು ಒಂದು 280 ಸ್ಟಾಲ್ಗಳನ್ನ ಮಾಡಿದ್ವಿ. ಆದ್ರೆ 280 ಸ್ಟಾಲ್ದು ಸಂಪೂರ್ಣ ಜವಾಬ್ದಾರಿ ನನಗೆ ಕೊಟ್ಟಿದ್ರು. ಒಂದು 70 ಮತ್ತು 80 ಅಳತೆಯ ಒಂದು ಕಣವನ್ನು ನಿರ್ಮಾಣ ಮಾಡೋದಕ್ಕೆ ಜವಾಬ್ದಾರಿ ಕೊಟ್ಟಿದ್ರು. ನನ್ನ ಜವಾಬ್ದಾರಿ ಕೊಟ್ಟಿದ್ದು. ಅಂದ್ರೆ ಅದರಲ್ಲಿ ಒಂದೇ ಒಂದು ಪ್ಲಾಸ್ಟಿಕ್ ಅನ್ನು ಬಳಸಬಾರ್ದು, ಹಾಗೆ ಮಣ್ಣಿನ ಬಗಡದ್ದು ಕಣ ಮಾಡಬೇಕು. ಮಣ್ಣಿಂದ ಹಿಡಿದು, ಕಲ್ಲಿಂದ ಹಿಡಿದು, ಮತ್ತೆ ನಾವು ಹಿಂದಿನ ಕಾಲದಲ್ಲಿ ಏನು ಕಣದಲ್ಲಿ ಬಳಸ್ತಕ್ಕಂಥ ಪರಿಕರಗಳು ಮತ್ತೆ ಕೃಷಿಯಲ್ಲಿ ಬಳಸ್ತಕ್ಕಂಥ ಪರಿಕರಗಳನ್ನ ಸಂಗ್ರಹಣೆ ಮಾಡಿ ಸುಮಾರು 1600 ಪರಿಕರಗಳನ್ನ ಕ್ರೋಢೀಕರಣ ಮಾಡಿದ್ವಿ. ಅದ್ರಲ್ಲಿ ನಾವು ತೆಂಗು ಬೆಳೆಗಾರರು ಹೆಚ್ಚು ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ತಯಾರು ಮಾಡಬೇಕು, ತರಿಸ್ಬೇಕು, ಕರೆಸ್ಬೇಕು ಅಂತೇಳಿ ಮಾಡಿದ್ವಿ. ಈ ತೆಂಗಿನಲ್ಲಿ ಸ್ಟ್ರಾ ಮಾಡ್ತಾರೆ, ಆಕ್ಚುಲಿ ಈಕೋ ಫ್ರೆಂಡ್ಲಿ. ವರ್ಗೀಸ್ ಅಂತೇಳಿ ಕೇರಳದನು, ಅವನು 12 ರೂಪಾಯಿ ಒಂದು ಸ್ಟ್ರಾ ಮಾಡ್ತಾನೆ, ಅವನು ಕರೆಸಿದ್ವಿ. ಮತ್ತೆ ಇದು ಟೋಪಿ ಮಾಡೋನೊಬ್ಬ ನೌಶ್ ಅಂತೇಳಿ ಬೆಂಗಳೂರವನು, ಅವ್ನು ನಮ್ಮ ಸ್ನೇಹಿತನೇ. ಅವನು ಕರೆಸ್ಬೇಕು. ಅವನಿಗೆ 2 ದಿನಕ್ಕೆ 5,000 ರೂಪಾಯಿ ನಂಗೆ ಮಾತಾಡಿ ಅವನಿಗೆ ಸ್ಯಾಲ್ರಿ ತರ ಕೊಟ್ಟು ಮಕ್ಕಳಿಗೆ ಆಟಿಕೆ ಸಾಮಾನುಗಳು ಮತ್ತೆ ಟೋಪಿ ಮಾಡೋದನ್ನ ಹೇಳ್ಕೊಡು ಅಂತ ಹೇಳಿದ್ವಿ. ಅವನು ಬರ್ತೀನಿಂದ ಕೊನೆ 5 ದಿನ ಇದ್ದಾಗ ಅವ್ನು ಫೋನ್ ಎತ್ತಲಿಲ್ಲ. ಅವಾಗ 2 ರಾತ್ರಿ 3 ಹಗಲು ನಿದ್ದೆಗೆಟ್ಟು ಕಲ್ತಂತ ಒಂದು ವಿದ್ಯೆ ಇದು. ಖುಷಿ ಕೊಡುತ್ತೆ, ತುಂಬಾ ಖುಷಿ ಕೊಡುತ್ತೆ. ಯಾಕೆಂದ್ರೆ ನಾವು ಕಲ್ತು ಇನ್ನೊಬ್ರಿಗೆ ಹೇಳ್ಕೊಟ್ಟಾಗ್ಲೇ ಅದ್ರದ್ದು ಕಲೆಯ ಬೆಲೆ ಗೊತ್ತಾಗೋದು. ಅದಾದ್ಮೇಲೆ ಕಲ್ತ್ವಿ,
ಕಲ್ತು ಅದು ಕಾರ್ಯಕ್ರಮದಲ್ಲಿ ಎಲ್ಲಾ ಸ್ವಾಮೀಜಿಗಳು ಬಂದ್ರು. ಆ ಸ್ವಾಮೀಜಿಗಳಿಗೆಲ್ಲ ಒಂದೊಂದು ಟೋಪಿ ಮಾಡಿ 10 ಟೋಪಿ ಮಾಡಿ ಅವ್ರಿಗೆಲ್ಲ ಡೊನೇಟ್ ಮಾಡಿದ್ದೆ. ಅದಾದ್ಮೇಲೆ ಒಂದಿಬ್ರಿಗೆ ಕಲ್ಸ್ಕೊಟ್ಟೆ. ಮಣ್ಣಿನೊಂದಿಗೆ ಮಾತುಕತೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಆಕ್ಚುಲಿ. ಇಲ್ಲಿ ನೋಡಿ, ಇಲ್ಲೊಂಚು ಕನ್ಫ್ಯೂಸ್ ಆಗಬೇಡಿ. ಇಲ್ಲೇನು ಕೊನೆಗೆ ಬರುತ್ತಲ್ಲ, ಕೊನೆಗೆ ಬಂದಾಗಲೂ ಸೇಮ್ ಅದೇ ಥರನೇ. ಆ ಗರಿಯ ಮುಂಭಾಗದಲ್ಲಿ ಮುಂದಿನ ಇದರಲ್ಲಿ ಕೆಳಗೆ, ಮೇಲೆ ಮತ್ತೆ ಕೆಳಗೆ, ಇಷ್ಟೇ. ದಿಸ್ ಫಸ್ಟ್ ರೌಂಡ್ ಇಸ್ ಕಂಪ್ಲೀಟೆಡ್. ಇದು ಮೊದಲನೇ ಸುತ್ತು, ಇದು ಕಂಪ್ಲೀಟ್ ಆಯಿತು. ಬಟ್ ಇದನ್ನು ಕಂಪ್ಲೀಟ್ ಮಾಡೋದು ಹೇಗೆ ಅಂದರೆ, ಈಗ ಎಲ್ಲ ಗರಿಗಳನ್ನು ಬಿಗಿ ಹಚ್ಚಬೇಕು. ನೀವು ಎಲ್ಲಿಂದಾರ ತಗೊಳ್ಳಿ, ಹಿಂದಿನ ಗರಿಯಿಂದ ಬಿಗಿ ಹಚ್ಕೊಂತ ಬನ್ನಿ. ಯಾಕೆಂದ್ರೆ ಮನುಷ್ಯ ಆಕರ್ಷಣೀಯವಾಗಿ ಕಾಣಬೇಕು ಅಂದ್ರೆ ಏನಾರ ಒಂದು ಈ ಥರದ್ದಿದ್ದಾಗ ತುಂಬಾ ಆಕರ್ಷಣೀಯವಾಗಿ ಕಾಣ್ತಾರೆ. ವರ್ಚಸ್ಸನ್ನು ಹೆಚ್ಚಿಸೋಣ. ಆಮೇಲೆ ಅದು ಸ್ಟೋರಿ ಅದಕ್ಕೆ ನಿಲ್ಲಿಸ್ತೆ. ಈ ತೆಂಗಿನಗರಿದು ನಿಲ್ಲಿಸ್ಲಿಲ್ಲ, ಟೋಪಿ ಎಲ್ಲರಿಗೂ ಸ್ವಾಮೀಜಿಗಳಿಗೆ ಕೊಟ್ಟು ನಂತರ ಇದು ಏನಾರ ಮಾಡಬೇಕಲ್ಲ ಅಂತೇಳಿ ನಾನು ಆ್ಯಕ್ಚುಲಿ ಮೌಲ್ಯವರ್ಧಕ ತೆಂಗಿನಗರಿನಲ್ಲಿ ಇದು ಮಾಡ್ತಿದ್ನಲ್ಲ. ಬೆಂಗಳೂರಲ್ಲಿ ಈವೆಂಟ್ಗಳು ಆಗ್ತಾ ಇರ್ತಾರೆ, ಅಲ್ಲಿ ಹೋಗ್ತಾ ಇರ್ತೀನಿ, ಹಾಕ್ಕೊಂಡೋಗಿವೆ. ನಮಗೆ ಮಾಡಿಕೊಡಿ ಅಂದ್ರೆ ಯಾರೋ ಒಬ್ಬ ಗೋವಾದಲ್ಲೊಬ್ಬರು ಸಿಕ್ಕಿರು. ಅವ್ರು ಆ್ಯಕ್ಚುಲಿ ಅವ್ರು ಸೇಲರು. ತಿಂಗಳಿಗೆ ಒಂದು 40 ಟೋಪಿ ಮಾಡಿಕೊಡ್ತೀನಿ, 650 ರೂಪಾಯಿ ಒಂದು ಟೋಪಿ. ಅವ್ನು 1200 ಮಾರ್ತಾನೆ. ಅಂದರೆ ವ್ಯಾಪಾರದಲ್ಲಿ ಹೆಂಗೆ ಅಂದರೆ, ಮಾರಾಟ ಮಾಡುವ ಜಾಗ ಮತ್ತು ಮಾರಾಟ ಮಾಡುವ ವ್ಯಕ್ತಿ ಭಾಳ ಇಂಪಾರ್ಟೆಂಟ್ ಆಗ್ತಾನೆ. ಅವನಿಗೆ ಹಸಿವಿರಬೇಕು, ಯಾರಿಗೆ ಕೊಳ್ಳೋನಿಗೆ ಹಸಿವಿರಬೇಕು, ತಗೊಳ್ಳೋ ಹತ್ರ ಗುಣಮಟ್ಟದ ವಸ್ತು ಇರಬೇಕು. ಅವಾಗ ಅವನು ಕೊಂಡ್ಕೊತಾನೆ. ನಾನು ಸುಮಾರು ಕಡೆ ಹೇಳ್ತೀನಿ, ನನ್ನನ್ನು ಉಟ್ಟ ಬಟ್ಟೆಯಲ್ಲಿ ಗೋವಾಕ್ಕೆ ಕಳಿಸಿದ್ರೆ 1 ವರ್ಷದಲ್ಲಿ 1 ಕೋಟಿ ಸಂಪಾದನೆ ಮಾಡ್ಕೊಂಡ್ಬರ್ತೀನಿ. ಇದು ಬರೀ ಇದೊಂದರಿಂದ. ಯಾಕೆಂದ್ರೆ ಇದು ಕಲೆ. ಇದನ್ನ ಆದಷ್ಟು ಬಿಗಿ ಹಚ್ಚಬೇಕು. ಆದಷ್ಟು ಬಿಗಿ ಹಚ್ಚಿದ್ರೆ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ. ಈಗ ಒಂದು ಸ್ಟೆಪ್ ಮುಗೀತು. ಯಾವುದಿದು ಸ್ಟೆಪ್ಪು? ಈ ಬಾರ್ಡರ್ ಇದೆಯಲ್ಲ, ಈ ಸ್ಟೆಪ್ ಮುಗೀತು. ಈಗ ಈ ಗರಿಗಳನ್ನ ಟೋಪಿ ಆಕಾರ ಮಾಡಬೇಕು, ಈ ಟಾಪ್ ಕೊಡಬೇಕು. ಈಗ ಇದನ್ನ ಎಲ್ಲವನ್ನ ಜೋಡಿಸ್ಕೊಳ್ಳೋಣ. ಇಲ್ಲಿ ನೋಡಿ ಸರ್, ಎಲ್ಲವನ್ನ ಜೋಡಿಸ್ಕೊಳ್ಳೋಣ ಕ್ಲೀನಾಗಿ, ನೀಟಾಗಿ. ಈಗೆಲ್ಲ ಜೋಡಿಸ್ಕೊಂಡಾಯ್ತು. ಈಗ ಇದೇ ತರ ಸುತ್ತರಿಸಿ ಇದ್ರೊಳಗೆ ಕಳಿಸ್ಬಿಡೋಣ. ಈಗೆಲ್ಲ ಈಗ ಒಳಗೆ ಬಂದು, ಈಗ ಹೊರಗಿದ್ದವೆಲ್ಲ ಏನಾದ್ರು ಒಳಗೆ ಬಂದು, ಈಗ ನಮ್ಗೆ ಬಾರ್ಡರ್ ಆಯ್ತು. ಈಗ ಟಾಪ್ ಬರುತ್ತೆ. ಇದನ್ನ ಕರೆಕ್ಟಾಗಿ ಇದನ್ನ ಬಿಡಿಸ್ಕೋಬೇಕು ಕ್ಲೀನ್, ಒಂದೊಂದೇ. ಈಗ ಇದಾಯ್ತು. ಇದಾದ್ಮೇಲೆ ಇದನ್ನ ಎಣಿಕೆ ಮಾಡಬೇಕು. 1 2 3 4 5 6 7 8 9. ಇಲ್ಲಿ ಗರಿಗಳು ಮಿಸ್ ಆಗ್ತವೆ, ಹುಷಾರಾಗಿ ನೋಡ್ಕೋಬೇಕು. 3 6 7 8 9 10 13 16 19 ಇದೆ. ಇದರಲ್ಲಿ ಹೆಚ್ಚಿನ ಸಂಖ್ಯೆ ಮತ್ತೆ ಕಡಿಮೆ ಸಂಖ್ಯೆನ ಬೇರೆ ಬೇರೆ ಮಾಡ್ಕೋಬೇಕು. ಅಂದ್ರೆ 18 ಬಂತಾ, 18 ಸಂಖ್ಯೆ ಬಂತಂದ್ರೆ ನೀವು 10 ಒಂದ್ ಕಡೆ ಮಾಡ್ಕೋಬೇಕು, 8 ಒಂದ್ ಕಡೆ ಮಾಡ್ಕೋಬೇಕು. ನಾವು ಕಡಿಮೆ ಸಂಖ್ಯೆ ನಮ್ಮ ಕೈಲಿರ್ಬೇಕು, ಹೆಚ್ಚಿನ ಸಂಖ್ಯೆ ಇಲ್ಲಿರ್ಬೇಕು. ಈಗ ಇಲ್ಲಿ 19 ಬಂತಲ್ವಾ, 19 ಬಂತು. 3 3 6 9 10 ಕೆಳಗೆ ಉಳಿಸ್ಕೊಳ್ಳೋಣ, 9 ಕೈಲಿ ಇಟ್ಕೊಳ್ಳೋಣ. ಹಿಂಗೆ ನೇರವಾಗಿ ಕರೆಕ್ಟಾಗಿ ಇರಲಿ. ಇದಕ್ಕೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಡೋಣ. ಇದು ಅಳ್ಳಾಡ್ಬಾರ್ದು, ಇದು ನಮ್ಗೆ ಕೊನೆಗೆ ಬೇಕಿದು.
ಬಿಗಿಯಾಗಿ ರಬ್ಬರ್ ಬ್ಯಾಂಡ್ ಹಾಕೋಣಕ್ಕೆ ಇದು ಕೆಲಸ ಮುಗೀತು. ಈಗ ಕೆಳಗಡೆ ಹತ್ತಿದೆ. ಈಗ ಇಲ್ಲಿ ಹೆಂಗೆ ಆಯ್ಕೆ ಮಾಡ್ತೀನದು, ಈ ಕೊನೆ ಗರಿ ಇದೆಯಲ್ಲ, ಈ ಕೊನೆ ಗರಿಯ ತಳಭಾಗದಿಂದ ತಗೊಂಡು ಹಿಂಗೆ ಬರಬೇಕು. ತಳಭಾಗದಿಂದ ಬಂದು ಇಲ್ಲಿ ಮೊದಲನೇ ಗರಿ ಇದೆಯಲ್ಲ, ಅಂದ್ರೆ ಈ ಕಟ್ಟಿನ ಮೊದಲನೇ ಗರಿ, ಅದರ ಕೆಳಭಾಗ, ಮೇಲ್ಭಾಗ ಮತ್ತೆ ಕೆಳಭಾಗ 3 ಗರಿಗಳನ್ನು ದಾಟಿಸಿ ಈ ಗರಿ ಬರುತ್ತೆ. ಈ ಗರಿಯನ್ನ ಈ ಕಡೆ ಕೊನೆಯಲ್ಲಿ ಎಲ್ಲರ ಒಂದು ಕಡೆ ಗಂಟು ಹಾಕಬೇಕು. ಇದು ಅಳ್ಳಾಡಬಾರ್ದು. ಇದು ನಮಗೆ ಬೇಸಿಕ್. ಈಗ ಇನ್ನೇನು ತೊಂದರೆ ಇಲ್ಲ. ಈಗ ಎರಡನೇ ಗರಿ ಸೇಮ್ ಅದೇ ತರ, ಮೊದಲನೇ ಗರಿ ಬಿಡೋದು, ಎರಡನೇ ಗರಿ ಮೇಲ್ಭಾಗ ಇರುತ್ತಲ್ಲ ಅದ್ರ ಕೆಳಭಾಗ ತಗೊಳೋದು ಅಷ್ಟೇ. ಕೆಳಗೆ ಮೇಲೆ ಕೆಳಗೆ. ಮಿಕ್ಕಿದ ಗಂಟೆ ಹಾಕಿಲ್ಲ. ಮೊದಲನೇದು ಗಂಟೆ ಹಾಕಿಬಿಟ್ರೆ ನಮಗೆ ಅದು ಅಣಿ ಅಂತೀವಲ್ಲ, ಆ ಅಣಿ ಅಳ್ಕಣಲ್ಲ. ಮತ್ತೆ ಇದು ಏನೇ ಆಗ್ಲಿ, ನಿಮ್ಗೆ ಏನೇ ಚೊಟ್ಟಪಟ ಕಾಣ್ತಿರ್ಲಿ, ನೀವು ಅದ್ರ ಕಡೆ ಗಮನ ಕೊಡಬೇಡಿ. ನೀವು ಅಣಿಯನ್ನ ಕ್ಲೀನಾಗಿ ಎಣಿಯೋದಕ್ಕೆ ಕಲ್ತ್ಕೊಳ್ಳಿ ಅಷ್ಟೇ. ಕೆಳಗೆ ಮೇಲೆ ಕೆಳಗೆ, ಕೆಳಗೆ ಮೇಲೆ ಕೆಳಗೆ ಅಷ್ಟೇ. ಈಗ ಗರಿಗಳು ಮುಗಿದು, ಈ ಗರಿಗಳು ಮುಗಿದಾದ್ಮೇಲೆ ಮತ್ತೆ ಇದೇ ಗರಿಯಿಂದ ಬಂದು ಕೆಳಗೆ ಮೇಲೆ ಮತ್ತೆ ಇದನ್ನ ತಗೋಬೇಕು. ಇಲ್ಲಿದೆಯಲ್ಲ ಈ ಗರಿ ತಗೋಬೇಕು, ಇದ್ರ ಕೆಳಭಾಗದಾಗ ಸೋಬೇಕು. ಈಗ ಎಲ್ಲ ಗರಿ ಮುಗಿದು, ಈಗ ರಬ್ಬರ್ ಬ್ಯಾಂಡ್ ಒಳಗವಲ್ಲ, ಇಲ್ಲಿ ಒಂದೊಂದೇ ಗರಿ ತಗೋಬೇಕು.
ಈ ಕೊನೆ 2 ಗರಿಗಳಿದ್ದಾಗ ತುಂಬ ಕನ್ಫ್ಯೂಸ್ ಆಗುತ್ತೆ. ಕನ್ಫ್ಯೂಸ್ ಆಗಿ ಕೊಡ್ಬೇಡಿ, ಸುಮ್ಮನೆ ನಿಮ್ಮ ಪಾಡಿ ನೀವು ಎಣಿತಾ ಹೋಗಿ, ಸಿಗುತ್ತೆ ಉತ್ತರ. ಈಗ ನಮ್ಮ ಟೋಪಿ ಫಿನಿಶ್ ಆಗುತ್ತೆ. ಅದೇ ಇದು ಫಿನಿಶ್ ಆಗಿಲ್ಲ, ಫಿನಿಶ್ ಆಗಿದೆ, ಅಂದರೆ ಎಣಿಕೆ ಮುಗೀತು. ಈಗ ನಾವು ಬಿಗಿ ಹಚ್ಚುವ ಕಾರ್ಯಕ್ರಮ. ಅಂದರೆ ನಿಮ್ಮ ಪಾಡಿ ನೀವು ಎಲ್ಲಿ ಗಂಟು ಹಾಕಿದ್ರೋ ಅದರ ಹಿಂಭಾಗದಿಂದ ಬಿಗಿ ಮಾಡ್ತಾ ಹೋಗ್ಬೇಕು. ಇದನ್ನ ಕರೆಕ್ಟಾಗಿ ನಮ್ಮ ಮಂಡಿಗೆ ಸಿಗಿಸ್ಕೋಬೇಕು. ಮಂಡಿಗೆ ಸಿಗಿಸ್ಕೊಂಬಿಟ್ಟು ಇದ್ರ ಪಾಡಿ ಇದು ಬರುತ್ತೆ, ಇದು ಫಿನಿಶಿಂಗ್ ಹೋಗ್ತಾ 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 ಬರುತ್ತೆ. ಅದ್ರ ಕಡೆ ಗಮನ ಕೊಡಬೇಡಿ. ಈ ಕಡ್ಡಿಗಳು ಮುರಿದು ಇರ್ತವೆ, ಎಳಿಬೇಕಾದ್ರೆ ಬಹಳ ಹುಷಾರಾಗಿ ಎಳಿಬೇಕು. ಇದು ಎಳೆ ಗರಿ ಆದ್ರಿಂದ ಗರಿನೇ ಕಿಟ್ಟಾಗ್ಬಿಡುತ್ತೆ, ಹುಷಾರು. ಕೊನೆಗೆ ಬಂದಾಗ ಸ್ವಲ್ಪ ನಿಮಗೆ ಗಟ್ಟಿ ಆಗ್ತವೆ ಎಲ್ಲ ಕಡ್ಡಿಗಳು, ಅವಾಗ ಸ್ವಲ್ಪ ಹುಷಾರಾಗಿ ಎಣಿಬೇಕು. ಈಗ ಕೊನೆ ಗರಿಗೆ ಬಂದ್ವಿ. ಇನ್ನೊಂದು ಚೂರು ಲೂಸ್ ಇದೆ, ಅದೊಂದು ಚೂರು ಟೈಟ್ ಮಾಡ್ಬಿಡೋಣ. ಒಟ್ಟು ಎಷ್ಟು ಬಿಗಿ ಹಚ್ತೀವೋ ಈಗ ಅಷ್ಟು ನಮಗೆ ಫೈನಲ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇಲ್ಲ, ಗ್ರೀನೇ ಇರಬೇಕು. ಎಲ್ಲದ್ದು ಫುಲ್ ಸಿಂಕ್ ಆಗುತ್ತೆ. ಮೊದಲ ಗರಿ ಫುಲ್ ಸಿಂಕ್ ಆಗಿ ನಿಮ್ಗೇನು ಸಿಗೋದೇ ಇಲ್ಲ, ಹಂಗಾಗ್ಬಿಡುತ್ತೆ. ಸ್ಮೂತ್ ಇರುತ್ತೆ. ಈ ಕಡ್ಡಿಗಳ ಈ ಕೊನೆಯದನ್ನ ಕಟ್ ಮಾಡ್ಕೊಳ್ಳೋಣ.
ಎರಡನೇ ಸ್ಟೆಪ್ ಕಂಪ್ಲೀಟ್ ಆಯ್ತು. ಈಗ ಗರಿಗಳೆಲ್ಲ ತುದಿ ಉಳ್ಕೊಂಡು ಏನ್ ಮಾಡೋದಿದ, ಇದನ್ನ ಮತ್ತೆ ಗರಿಗೆ ಸೇರಿಸ್ಬೇಕು. ಈ ಒಂದು 90 ಭಾಗ ಮುಗಿದಿದೆ. ಮತ್ತೆ ಈ ಗರಿಯನ್ನು ತಗೊಂಡು ಈ ಗರಿಯ ನೀಟಿಗೆ ಈಚೆ ಕಡೆಗೆ ನಮಗೆ ಎಣೆ ಇರುತ್ತೆ, ಈ ಎಣೆ ಒಳಗೆ ಸೇರಿಸ್ಬಿಡೋದು ಅಷ್ಟೇ. ಬಟ್ ಆದರೆ ಇದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸಮಸ್ಯೆ ಕೊಡುತ್ತೆ. ಆಮೇಲೆ ಕಲಿತಾ ಕಲಿಯೋವರೆಗೂ ಬ್ರಹ್ಮವಿದ್ಯೆ ಕಲ್ತ್ಮೇಲೆ ಕೋತಿ ವಿದ್ಯೆ ಅಂತ ಹೇಳಿ ಈಸಿ ಆಗುತ್ತೆ. ಪರ್ಚೇಸ್ ಗೊತ್ತಾಯ್ತಾ? ಏನಾದ್ರು ಕನ್ಫ್ಯೂಸ್ ಆಯ್ತಾ? ಒಂದ್ಸಲ ಟ್ರೈ ಮಾಡಿ ಗೊತ್ತಾಗುತ್ತೆ. ಇದರಲ್ಲೇ ಬೊಕ್ಕೆಗಳು ಮಾಡ್ಬೋದು, ಗಿಫ್ಟಿಂಗ್ ಬೊಕ್ಕೆಗಳು. ಆಮೇಲೆ ಈ ಚಪ್ಪರ ಥರ ಡಿಸೈನ್ ವರ್ಕ್ ಮಾಡ್ಬೋದು, ಚಾಪೆಗಳನ್ನು ಮಾಡ್ಬೋದು. ಅಂದರೆ ಹಳೆ ಕಾಲದಲ್ಲಿ ಚಾಪೆ ಎಣಿಯೋರು ಈಗ ಚಾಪೆಗಳನ್ನು ರೆಡಿಯಾಗಿ ಇದರಲ್ಲೇ ಮಾಡ್ಬೋದು. ಅಂದರೆ ಅದು ಒಣಗಿಸಿ ಎಣಿಯೋರು, ನೆನೆ ಹಾಕಿ ಕಸಿಗರಿನಲ್ಲೇ ಕಟ್ ಮಾಡಿ ಚಾಪೆ ಥರ ಮಾಡ್ಕೋಬೋದು. ಇದೆಲ್ಲ ತುಂಬ ಬೆಂಗಳೂರಲ್ಲಿ ಟ್ರೆಂಡ್ ಆಗಿದೆ ಈಗ ತೆಂಗಿನ ಗರಿದ ಮಾಡೋದು. ಈಗ 99% ಕಂಪ್ಲೀಟ್ ಆಯಿತು. ಇದನ್ನು ಕಟ್ ಮಾಡಿಬಿಡುವ. ಯಾವುದು ಈಚೆ ಬಂದಿದೆಯಲ್ಲ ಇದೆಲ್ಲ ಸ್ವಲ್ಪ ಇದನ್ನ ಕಟ್ ಮಾಡಿಬಿಡುವ. ಎರಡನೇ ಸ್ಟೆಪ್ಪು ಬಂದು ಒಂದು ಗರಿ ಕಟ್ಟಾಯಿತು. ಆದರೆ ಮೂರನೇ ಸ್ಟೆಪ್ ಅದು ಬರದೇ ಹೋದ್ರೂ ಏನು ತೊಂದರೆ ಇಲ್ಲ. ಬಟ್ 2 ಸ್ಟೆಪ್ ಬರಲೇಬೇಕು ಗರಿ. ಒಂದು ಸ್ಟೆಪ್ಗೆ ಕಟ್ಟಾಯಿತು ಅಂದರೆ ಅದು ಬರಲ್ಲ, ಸಕ್ಸಸ್ ಆಗಲ್ಲ. ಹೇಳಿ ಥ್ಯಾಂಕ್ ಯು. ಈಗ ಈ ಕಾರ್ಯಕ್ರಮದ ರೂವಾರಿಯಾದಂಥ ನಮ್ಮ ವರ್ಚಸ್ ಅವ್ರಿಗೆ ಇದು ಗಿಫ್ಟ್ ಆಗಿ ಒಂದು